ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ವ್ಲಾಗಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಟೈಮ್ 10:30 ಆ ಥರ ಆಗಿದೆ. ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಶೇಂಗಾ ಚಟ್ನಿ ಮಾಡಿದ್ದೆ. ಸೊ ತಿಂದಾಯಿತು. ಈಗ ವೆಜಿಟೇಬಲ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ ಹೊರಗಡೆ. ಆ್ಯಕ್ಚುಲಿ ನಾನಾದ್ರೆ ಯಾವಾಗಲೂ ಮೋರಲ್ ತೊಗೊತೀನಿ, ಬಟ್ ಈಗ ಕೊರೋನಾ ಟೈಮ್ ಬಂದಾಗಿನಿಂದ ಮೋರಲ್ ಅವಾಯ್ಡ್ ಮಾಡಿ ಈಗ ನಾನು ಟಾಟಾ ಸ್ಟಾರ್ ಬಜಾರ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮೋರಲ್ ವೆಜಿಟೇಬಲ್ಸ್ ಚೆನ್ನಾಗಿರುತ್ತೆ, ತುಂಬ ಫ್ರೆಶ್ ಆಗಿರುತ್ತೆ ಸ್ಟಾರ್ ಬಜಾರ್ಗೆ ಕಂಪೇರ್ ಮಾಡಿದರೆ. ಬಟ್ ಈಗ ಏನಂದರೆ ನಮ್ಮ ಮನೆ ಹತ್ರ ಇರೋ ಮೋರ್ ಬಂದು ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಸೊ ಅಷ್ಟು ಸೋಷಲ್ ಡಿಸ್ಟೆನ್ಸ್ ಇರಲ್ಲ, ತುಂಬ ಚಿಕ್ಕದಾಗಿರುತ್ತೆ ಅದರಿಂದ. ಆ್ಯಂಡ್ ಇನ್ನೊಂದು ಮೇಂಟೆನೆನ್ಸ್ ಕೂಡ ಅಷ್ಟು ಚೆನ್ನಾಗಿಲ್ಲ ಈಗ, ಅಂದರೆ ಕರೋನಾ ಸಿಚುವೇಶನ್ದು. ಲೈಕ್ ಎಲ್ಲರೂ ಕಂಪಲ್ಸರಿ ಸ್ಯಾನಿಟೈಸರ್ ಹಾಕ್ಕೊಂಡು ಒಳಗಡೆ ಹೋಗೋ ಥರ ಇಲ್ಲ. ಅವರಾಗಿ ಇನ್ಶೆಟ್ ತೊಗೊಂಡು ಸ್ಯಾನಿಟೈಸರ್ ಹಾಕ್ಕೊಂಡು ಒಳಗಡೆ ಹೋಗ್ಬೋದು ಅಷ್ಟೇ ತಪ್ಪ ಅವ್ರದ್ದು ಎಲ್ಲರಿಗೂ ಆಗ್ತಾ ಇಲ್ಲ. ಸೊ ಅದರಿಂದ ಬೆಟರ್ ನಾನು ಮೋರ್ ಬರಲಿ ಈಗ ಸ್ಟಾರ್ ಬಜಾರ್ಗೆ ಹೋಗ್ತಾ ಇದ್ದೀನಿ. ಈ ಸಿಚುವೇಷನಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಮಾಸ್ಕ್ ಆದರೆ ತುಂಬ ಕಂಪಲ್ಸರಿ. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಅದು ನಿಮ್ಗೆ ಲಿಟ್ಲ್ ಅನ್ಕಂಫರ್ಟಬಲ್ ಅನ್ನಿಸ್ಬೋದು. ನನಗೆ ಕೋಲ್ಡ್ ಆಗಿದೆ, ಅದರಿಂದ ವಾಯ್ಸ್ ಈ ಥರ ಇದೆ. ಬಟ್ ಈಗಾರೆ ನನಗೆ ಕೋಲ್ಡ್ ಎಲ್ಲನೂ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಅವಾಗೆ 1 ವಾರ ಆಯಿತು ನನಗೆ ಕೋಲ್ಡ್ ಬಂದು, ಬಟ್ ನನಗೆ ಆಲ್ರೆಡಿ ಕಡಿಮೆನೂ ಆಗಿದೆ. ಬಟ್ ಯಾವಾಗಲೂ ಅಷ್ಟೇ ನನಗೆ ಕೋಲ್ಡ್ ಬಂದರೆ ಕೋಲ್ಡ್ ಕಡಿಮೆ ಆಗಿ ಸ್ವಲ್ಪ ಕೆಮ್ಮು ಬಂದು ಅದಾದಮೇಲೆ ಒಂದು 10 ಡೇಸ್ಗೆ ನನ್ನ ವಾಯ್ಸ್ ಚೇಂಜ್ ಆಗೋದು, ನಾರ್ಮಲ್ ಆಗೋದು. ಸೊ ಈ ಸರ್ ಕೂಡ ಅಷ್ಟೇ, ಇದೇನು ಕೊರೋನಾ ಆದರೆ ಅಲ್ಲ. ಬಟ್ ನಾನಾದ್ರೆ ಈಗ ತುಂಬ ಚೆನ್ನಾಗಿದ್ದೀನಿ ಹೆಲ್ತ್ ವೈಸ್. ಜಸ್ಟ್ ವಾಯ್ಸಿಗೆ ಇದೆ, ಆಗಾಗ ಕೆಮ್ಮು ಬರ್ತಾ ಇರುತ್ತೆ ಅಷ್ಟೇ. ಆ್ಯಂಡ್ ಸ್ಟಾರ್ ಮಾರ್ಕೆಟ್ಗಾದರೆ ನಾನು ರೀಚ್ ಆದೆ. ಆ್ಯಂಡ್ ನನಗೆ ಇವ್ರ ಮೇಂಟೆನೆನ್ಸ್ ತುಂಬ ಇಷ್ಟ ಆಯಿತು. ಏನು ಗೊತ್ತಾ, ಈ ಶಾಪ್ ತುಂಬ ದೊಡ್ಡದಿದ್ರೂ ಅವ್ರು 10 ಮೆಂಬರ್ಸ್ಗಿಂತ ಜಾಸ್ತಿ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಅದು ಕೂಡ ಅವರು ಕ್ಯೂವಲ್ಲಿ ಇಟ್ಕೊಂಡು ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ. ನೋಡಿ, ಇಲ್ಲಿ ಒಬ್ಬ ಕಸ್ಟಮರ್ ಹೊರಗಡೆ ಬಂದರೆ ಮಾತ್ರ ಒಬ್ಬ ಕಸ್ಟಮರ್ನ ಒಳಗಡೆ ಕಳಿಸ್ತಾ ಇದ್ದಾರೆ. ನನಗೆ ಅದು ತುಂಬಾ ಇಷ್ಟ ಆಯಿತು. ಸೊ ನಾವು ಒಳಗಡೆ ಸೇಫಾಗಿ ಶಾಪಿಂಗ್ ಮಾಡ್ಕೊಳ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನನಗೆ ಈ ಸ್ಯಾನಿಟೈಸರ್ ಸ್ಟ್ಯಾಂಡ್ ಕೂಡ ತುಂಬಾ ಇಷ್ಟ ಆಯಿತು. ಲೈಕ್ ನಾವು ಇಲ್ಲಿ ಹ್ಯಾಂಡ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಜಸ್ಟ್ ಲೆಗ್ ಪ್ರೆಸ್ ಮಾಡಿದರೆ ಆಯಿತು ಸ್ಯಾನಿಟೈಸರ್ಗೋಸ್ಕರ. ಸೊ ಅದೊಂದು ಪಾಯಿಂಟ್ ಇಷ್ಟ ಆಯಿತು. ಆ್ಯಂಡ್ ಕಂಪಲ್ಸರಿ ಇಲ್ಲಿ ವಾಚ್ಮೆನ್ ಇಟ್ಕೊಂಡು ಎಲ್ಲ ಪ್ರೊಸೀಜರು ಕಂಪಲ್ಸರಿ ಫಾಲೋ ಮಾಡ್ತಾರೆ. ಆ್ಯಂಡ್ ಟೆಂಪ್ರೇಚರ್ ಚೆಕ್ ಮಾಡಿ ಒಳಗಡೆ ಕಳಿಸ್ತಾರೆ. ಇನ್ನು ನಾನು ಒಳಗಡೆ ಹೋದಾಗಾದ್ರೆ ನನಗೊಂದು 5 ಕಸ್ಟಮರ್ಸ್ ಮಾತ್ರ ಇದ್ದಿದ್ದು. ಸೊ ನಂಗೆ ತುಂಬ ಸೇಫ್ ಅನ್ನಿಸ್ತು. ಆ್ಯಂಡ್ ಸೊ ಫಸ್ಟ್ ನಾನು ಫ್ರೂಟ್ ಶಾಪಿಂಗ್ ಮಾಡಿದೆ. ಆಬ್ವಿಯಸ್ಲಿ ಈ ಸೀಸನ್ ಅಂದ್ರೆ ಮ್ಯಾಂಗೋ ಅಲ್ಲ, ಸೊ ಫಸ್ಟ್ ಮ್ಯಾಂಗೋ ತೊಗೊಂಡು ಆ್ಯಂಡ್ ಫ್ರೂಟ್ಸ್ ಎಲ್ಲ ತೊಗೊಂಡೆ ಏನು ಬೇಕು ಅಂತ. ಆ್ಯಂಡ್ ಫ್ರೆಂಡ್ಸ್, ಈ ಟೈಮಲ್ಲಿ ನಮಗೆ ಇಮ್ಯುನಿಟಿ ಚೆನ್ನಾಗಿರ್ಬೇಕಂದ್ರೆ ವಿಟಮಿನ್ ಸಿ ಇರೋಂಥ ಫುಡ್ ಚೆನ್ನಾಗಿ ತೊಗೊಳ್ಬೇಕು. ನ್ಯೂಸಲ್ಲೆಲ್ಲನೂ ತೋರಿಸ್ತಾ ಇದ್ದಾರಲ್ಲ. ಸೊ ವಿಟಮಿನ್ ಸಿ ಆರೆಂಜ್ ಫ್ರೂಟಲ್ಲಿ ಚೆನ್ನಾಗಿರುತ್ತೆ. ಸೊ ಲೆಮನ್ಸು ಈ ಥರ ವಿಟಮಿನ್ ಸಿ ಇರೋಂಥ ಫುಡ್ ಜಾಸ್ತಿ ತೊಗೊಳ್ಳಿ. ಆ್ಯಂಡ್ ಕಂಪಲ್ಸರಿ ವಿಟಮಿನ್ ಸಿ ಟ್ಯಾಬ್ಲೆಟ್ ಕೂಡ ಡೈಲಿ ಇಂಟೇಕ್ ಮಾಡಿ. ಸೊ ನಂದು ಶಾಪಿಂಗ್ ಆದರೆ ಆಯಿತು. ಆ್ಯಂಡ್ ಎಲ್ಲನೂ ಗಾಡಿಯಲ್ಲಿ ಇಟ್ಕೊಂಡು ಇನ್ನು ಮನೆಗೆ ಹೋಗೋದು ಅಷ್ಟೇ. ಆ್ಯಂಡ್ ನಂದು ನಾರ್ಮಲಿ ಯಾವಾಗಲೂ ಫ್ರೂಟ್ಸ್ ವೆಜಿಟೇಬಲ್ ಶಾಪಿಂಗ್ ಆದರೆ ಶೋರ್ ಇಷ್ಟ ಆಗುತ್ತೆ. ಇನ್ನು ಇದಕ್ಕಿಂತ ಜಾಸ್ತಿ ಇರುತ್ತೆ ಯಾವಾಗಲೂ. ಈ ಸರಿ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಸೊ ಮನೆಗೆ ಬಂದಾಯಿತು. ಮನೆಗೆ ಬಂದಾದಮೇಲೆ ಫಸ್ಟು ಇವೆಲ್ಲ ಐಟಮ್ಸ್ನ ನಾನು ಬಾಲ್ಕನಿಯಲ್ಲಿ ಇಟ್ಬಿಡ್ತೀನಿ. ಫ್ರೂಟ್ಸು ವೆಜಿಟೇಬಲ್ಸು 2 ಡೇಸ್ ಅದು ಇಡೋಕ್ಕಾಗಲ್ಲ, ಇವತ್ತೇ ಕ್ಲೀನ್ ಮಾಡ್ಕೊತೀನಿ. ಬಟ್ ಬೇರೆ ಐಟಮ್ಸ್ ಎಲ್ಲನೂ ನಾನು ಒಂದು 2 ಡೇಸ್ ಮುಟ್ಟಲ್ಲ, ಬಾಲ್ಕನಿಯಲ್ಲಿ ಇಟ್ಟು ಬಿಟ್ಬಿಡ್ತೀನಿ. ಆ್ಯಂಡ್ ಫಸ್ಟ್ ಇಟ್ಟು ಮನೆಗೆ ಬಂದಾದಮೇಲೆ ಮಾಡೋಂಥ ಫಸ್ಟ್ ಕೆಲಸ ಸ್ಯಾನಿಟೈಸರ್ ಹಾಕ್ಕೊಳೋದು. ಎಷ್ಟು ನಾವು ಪ್ರಿಕಾಷನ್ ತೊಗೊಂಡ್ರೂ ಕೂಡ ನನಗೆ ಹೊರಗಡೆ ಹೋಗಿ ಬಂದಿದ್ದಿನ ಸ್ವಲ್ಪ ಭಯ ಆದರೆ ಇರುತ್ತೆ. ಸೊ ಕಂಪಲ್ಸರಿ ತೊಗೊಳೋ ಐಟಮ್ ಇದ್ರೇ ನಾವು ಕೂಡ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಾನು ಹೊರಗಡೆ ಹೋಗಿ ಬರೋಷ್ಟೊಳಗಡೆ ನೋಡಿ ನಮ್ಮ ಮನೆ ಅವಾಗೆ ಕ್ಲಮ್ಸಿ ಆಗಿಬಿಟ್ಟಿದೆ. ಆರಾಧ್ಯ ಟಾಯ್ಸ್ ಎಲ್ಲ ಅವಾಗೆ ಹಾಳಾಗಿಬಿಟ್ಟಿದ್ದಾಳೆ. ಈಗ 1 ಗಂಟೆ ಆಗಿದೆ. ಸೊ ಈಗ ತಾನೇ ಬಂದೆ ಮನೆಗೆ. ಬಂದು ಇನ್ನು ವೆಜಿಟೇಬಲ್ಸ್ ಬಾಲ್ಕನಿಯಲ್ಲಿ ಇಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇವತ್ತು ಮಾರ್ನಿಂಗೆ ನಾನು ಬೇಳೆ ಸಾರು ಮಾಡೋಗಿದ್ದೆ. ಬಂದಮೇಲೆ ನಂಗೆ ಪೇಷನ್ಸ್ ಇರುತ್ತೋ ಇಲ್ಲ ಅಂತ ಜಸ್ಟ್ ಈಗ ಅನ್ನಕ್ಕಿಟ್ರೆ ಆಯಿತು ಅಷ್ಟೇ. ಆ್ಯಂಡ್ ಆದರೆ ಈಗ ಅನ್ನ ಬೇಳೆ ಸಾರಿಗೆ ಕಾಂಬಿನೇಷನು ಪೊಟೆಟೊ ಫ್ರೈ, ಇಲ್ಲಾಂದರೆ ಆಮ್ಲೆಟ್ ಆದರೂ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಈಗ ಹೋಗಿ ನಾನು ಫ್ರೆಶ್ ಅಪ್ ಆಗ್ತೀನಿ ಡ್ರೆಸ್ ಚೇಂಜ್ ಮಾಡಿಕೊಂಡು. ಇಲ್ಲಿ ನಾನು ಒಂದು ಸೈಡ್ ರೈಸ್ಗೆ ಇಟ್ಟಿದ್ದೀನಿ. ನಾರ್ಮಲಿ ನಾನು ರೈಸ್ ಕುಕ್ಕರ್ ಯೂಸ್ ಮಾಡ್ತೀನಿ, ಬಟ್ ಈಗ ರೈಸ್ ಕುಕ್ಕರ್ ತೆಗ್ದುಬಿಟ್ಟಿದ್ದೀನಿ. ನನಗೆ ಕೌಂಟರ್ ಟಾಪ್ ಖಾಲಿ ಇರಬೇಕಂತ ಇನ್ನು ರೈಸ್ ಕುಕ್ಕರ್ ತೆಗ್ದಿದ್ದೀನಿ. ಬಟ್ ಅದೇ ಬೌಲಲ್ಲಿ ಮಾಡ್ತೀನಿ, ರೈಸ್ ಚೆನ್ನಾಗಿ ಆಗ್ತಾಯಿದೆ ಅಂತ. ಇನ್ನೊಂದು ಸೈಡ್ ಟೀಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ಗೆ 11:30 12 ಟೈಮಲ್ಲಿ ಕಂಪಲ್ಸರಿ ಟೀ ಇರಲೇಬೇಕು ಅವ್ರಿಗೆ. ಬಟ್ ಇವತ್ತು ನಾನು
ಹೊರಗಡೆ ಹೋಗಿರೋದ್ರಿಂದ ಈಗ ಬಂದಾದ್ಮೇಲೆ ಇಟ್ಟೆ. ಆ್ಯಂಡ್ ನಾನು ಬೆಳಗ್ಗೆನೇ ಬೇಳೆ ಸಾರು ರೆಡಿ ಮಾಡಿಟ್ಟಿದ್ದೆ. ಸೊ ಈಗ ಅದು ರೆಡಿ ಇದೆ ಊಟಕ್ಕೆ. ಆ್ಯಂಡ್ ನನ್ನ ಕೌಂಟರ್ ಟಾಪ್ ಕೂಡ ಕ್ಲೀನಾಗೇ ಇದೆ. ಬಟ್ ಸ್ಟಿಲ್ ಸಿಂಕಲ್ಲಾದರೆ ಬೆಳಗ್ಗೆ ತಿಂದಿದ್ದು ಪಾತ್ರೆ ಇದೆ. ಈಗ ಅದನ್ನು ನಾನು ಕ್ಲೀನ್ ಮಾಡಬೇಕು. ಈಗ ಟೈಮ್ 4:30 ಆಗಿದೆ. ಸೊ ಮಧ್ಯಾಹ್ನ ಏನೋ ಊಟ ಮಾಡಿ ರಿಲ್ಯಾಕ್ಸ್ ಆದೆ. ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ನೋಡ್ಕೊಳ್ತಾ ಇದ್ದೆ. ಆ್ಯಂಡ್ ಆರಾಧ್ಯ ಮಲಗಿದ್ದಾಳೆ, ಆನಂದ ವರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಈಗೆಲ್ಲ ವೆಜಿಟೇಬಲ್ಸ್ ಕ್ಲೀನ್ ಮಾಡಿ ಆರ್ಗನೈಸೇಷನ್ ಮಾಡ್ಕೊಳ್ಬೇಕು, ಫ್ರಿಜ್ಜಲ್ಲೆಲ್ಲ ಜೋಡಿಸ್ಕೊಳ್ಬೇಕು. ನಾರ್ಮಲಿ ನನಗೆ ವೆಜಿಟೇಬಲ್ಸ್ ಅಂದಮೇಲೆ ಜೋಡಿಸ್ಕೊಳೋದೇ ದೊಡ್ಡ ಕೆಲಸ ಅನ್ನಿಸ್ತಾಯಿತ್ತು. ಇವತ್ತು ಕ್ಲೀನ್ ಮಾಡಿ ಮತ್ತೆ ಜೋಡಿಸ್ಕೊಳ್ಬೇಕಂದ್ರೆ ಇನ್ನೂ ದೊಡ್ಡ ಕೆಲಸ ಅನ್ನಿಸ್ತಾ ಇದೆ. ಬಟ್ ಇನ್ನೂ ಆಪ್ಷನ್ ಇಲ್ಲ, ಮಾಡಲೇಬೇಕು. ಆ್ಯಂಡ್ ನಾನದೇ ಇವತ್ತು ವೆಜಿಟೇಬಲ್ಸ್ ಕ್ಲೀನ್ ಮಾಡೋಕ್ಕೆ ಇದು ವೆಜ್ ಕ್ಲೀನ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಾರ್ಮಲಿ ಇಷ್ಟು ದಿನ ಆದರೆ ನಾನು ಲೈಕ್ ಬಿಫೋರೆಲ್ಲ ನಾನು ನಾರ್ಮಲ್ ವಾಟರ್ ಹತ್ರ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಈ ಕೊರೋನಾ ಬಂದಾಗಲಿಂದ ಅರ್ಶಿನದ ಪುಡಿ ಮತ್ತು ಸ್ವಲ್ಪ ಉಪ್ಪಾಕಿ ನೀರಲ್ಲಿ ಎಲ್ಲ ವೆಜಿಟೇಬಲ್ ವಾಶ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತಾದರೆ ನಾನು ವೆಜ್ಜಿ ಕ್ಲೀನ್ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ. ನಾನದೇ ಇದು ನನಗೆ ಶಾಪಲ್ಲೇ ಸಿಕ್ತು ಸ್ಟಾರ್ ಬಜಾರಲ್ಲಿ. MRP ಅದೇ ಇದು 289, ಆಫರಲ್ಲಿ ನನಗೆ 200ಗೆ ಬಂತು. ಅಮೆಝಾನಲ್ಲಿ ಕೂಡ ಇದೆ. ಇನ್ನು ಈ ಬ್ರ್ಯಾಂಡ್ ಅಲ್ಲದೆ ಇನ್ನೂ ತುಂಬ ಬ್ರ್ಯಾಂಡ್ಸ್ ಕೂಡ ಇದೆ. ಬಟ್ ನನಗೆ ಇವತ್ತು ಅಲ್ಲದೆ ಇದೇ ಸಿಕ್ತು, ಸೊ ನಾನು ಇದೇ ತಂದೆ. ಇದು ವೆಜ್ಜಿ ಕ್ಲೀನ್ ಅಂತ. ಸೊ ಇದ್ರ ಹತ್ರ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ. ಬಟ್ ಕಂಪಲ್ಸರಿ ಇದ್ರ ಹತ್ರನೇ ಮಾಡಬೇಕಂತೇನಿಲ್ಲ. ನಾವು ಸಾಲ್ಟು ಮತ್ತು ಅರ್ಶಿನ ಪುಡಿ ಕೂಡ ಯೂಸ್ ಮಾಡ್ಬೋದು. ಬಟ್ ಏನು ನನಗೆ ಈ ಟೈಮಲ್ಲಿ ತುಂಬ ರಿಸ್ಕಿ ಇದೆ ಅಲ್ಲ, ಸೊ ಅದರಿಂದ ಇನ್ನು ಇತ್ತು ಅಂದ್ಕೊಂಡೆ. ಸೊ ಬನ್ನಿ ಕ್ಲೀನ್ ಮಾಡೋಣ. ನಾರ್ಮಲಿ ಇದೆಲ್ಲ ಐಟಮ್ ನಾನು ವೆಜಿಟೇಬಲ್ ಶಾಪಿಂಗ್ ಹೋದ್ರೆ ತರಲ್ಲ. ಬಟ್ ಈಗ ಸ್ವಲ್ಪ ಸಿಚುವೇಶನ್ ಚೇಂಜ್ ಆಗಿದೆಯಲ್ಲ, ಅದಕ್ಕೆ ತಂದ್ಕೊಂಡಿದ್ದೀನಿ. ಈವನ್ ಈ ಸರ್ ನಾವು ಡಿಮಾರ್ಟ್ಗೆ ಹೋಗಿ ತುಂಬಾ ಗ್ಯಾಪ್ ಆಯಿತು. ಸ್ವಲ್ಪ ಐಟಮ್ ಖಾಲಿ ಆಗಿದೆ, ತಂದ್ಕೊಂಡಿದ್ದೀನಿ. ಅದರಲ್ಲಿ ಮ್ಯಾಗಿ ಒಂದು. ಆ್ಯಕ್ಚುಲಿ ನಾನು ಮ್ಯಾಗಿ ತುಂಬಾ ಕಡಿಮೆ ಮಾಡೋದು, 2 ತಿಂಗಳು ಒಂದ್ಸರಿ, 3 ತಿಂಗ್ಳಿಗೆ ಒಂದ್ಸರಿ. ಅದು ಕೂಡ ಆರಾಧ್ಯಗೋಸ್ಕರ ಅಂತಲೇ ತರ್ತಿರೋದು, ಅವಳು ತುಂಬ ಕೇಳ್ತಾಳೆ ಅಂತ. ಅಷ್ಟು ಒಳ್ಳೇದಲ್ವಲ್ಲ, ಅದಕ್ಕೆ ಜಾಸ್ತಿ ಮಾಡಲ್ಲ ಮ್ಯಾಗಿ. ಆ್ಯಂಡ್ ಇದು ಅವಲಕ್ಕಿ ಪ್ಯಾಕೆಟ್ ಕೂಡ ಖಾಲಿಯಾಗಿತ್ತು, ಅದಕ್ಕೆ ಇದೊಂದು ತಂದ್ಕೊಂಡೆ. ಆ್ಯಂಡ್ ಮನೇಲಿನೂ ಇದೆ ಎಣ್ಣೆ. ಈಗ ಸೇಫ್ಟಿಗಂತ 2 ಎಣ್ಣೆ ಪ್ಯಾಕೆಟ್ ತಂದ್ಕೊಂಡಿದ್ದೀನಿ. ಇದು ಬಂದು ಕಲ್ಲುಪ್ಪು. ಆ್ಯಕ್ಚುಲಿ ನಾನು ಈ ಶುಕ್ರವಾರದಿಂದ 9 ವಾರ ಕಲ್ಲುಪ್ಪಿಂದು ದೀಪ ಹಚ್ಚೋಣ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಕಲ್ಲುಪ್ಪು ಮತ್ತು ಎಳ್ಳೆಣ್ಣೆ ಅಥವಾ ದೀಪ ಹಚ್ಚಿರೋ ಒಳ್ಳೇದಂದರೆ ಈ ಎಳ್ಳೆಣ್ಣೆ ತಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ಆನಂದ್ ಮನೆಯಲ್ಲೇ ಇದ್ದಾರಲ್ಲ, ಸೊ ಅವ್ರಿಗೋಸ್ಕರ ಅವಾಗ ಸ್ನ್ಯಾಕ್ಸ್ ಮಾಡ್ಬೋದಂತ ಇದು ಕಾರ್ನ್ಫ್ಲೆಕ್ಸ್ ತಂದಿದ್ದೀನಿ, ಎಣ್ಣೆಲಿ ಕರೆದು ಉಪ್ಪು ಖಾರ ಹಾಕಿ ಮಾಡೋ ಅಂಥದ್ದು. ಸೊ ಜಸ್ಟ್ ಆರಾಧ್ಯಗೋಸ್ಕರ, ಅವಳು ಮನೆಯಲ್ಲಿದ್ದಾಳಲ್ಲ, ಅವಳಿಗೂ ಬೋರ್ ಹೊಡಿತಾ ಇರುತ್ತಂತ ಅವಳಿಗೆ ಕುಕ್ಕೀಸ್ ಆ್ಯಂಡ್ ಬಿಸ್ಕೆಟ್ ಪ್ಯಾಕೆಟ್ಸ್. ನಾರ್ಮಲಿ ಈ ಐಟಮ್ ಆದರೆ ಇರಲ್ಲ, ಆ ಬಿಸ್ಕೆಟ್ಸ್ ಎಲ್ಲ ತರ್ತಾ ಇರ್ತೀವಿ, ಕುಕ್ಕೀಸ್ ಸ್ವಲ್ಪ ಕಡಿಮೆ. ಸೊ ಈಗ ಅದು ತಂದಿದ್ದೀವಿ. ಆ್ಯಂಡ್ ನನಗೆ ಆರಾಧ್ಯಕ್ಕೆ ಅಂತ ಬ್ರಷ್. ಆ್ಯಕ್ಚುಲಿ ಬ್ರಷಸ್ನ ನಾವು 3 ಮಂತ್ಸ್ ಒಂದ್ಸರಿ ಚೇಂಜ್ ಮಾಡ್ತಾನೆ ಇರಬೇಕು, ಅದು ಒಳ್ಳೆಯದಂತ ಡಾಕ್ಟರ್ ಸಜೆಸ್ಟ್ ಮಾಡಿದ್ದು. ಸೊ ಈಗ ಸ್ಟಾರ್ಟ್ ಮಾಡೋಣ ವರ್ಕ್. ನಾವು 2 ಲೀಟರ್ ವಾಟರ್ಸ್ಗೆ 1 ಕ್ಯಾಪ್ನಷ್ಟು ಲಿಕ್ವಿಡ್ ತೊಗೊಳ್ಬೇಕು. ಆ್ಯಂಡ್ ನಂದು ವೆಜಿಟೇಬಲ್ಸ್ ಜಾಸ್ತಿ ಇರೋದ್ರಿಂದ ನಾನಿಲ್ಲಿ 6 ಲೀಟರ್ ವಾಟರ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನಿಲ್ಲಿ 3 ಕ್ಯಾಪ್ನಷ್ಟು ಲಿಕ್ವಿಡ್ ತೊಗೊಂಡಿದ್ದೀನಿ. ಒಂದು ದೊಡ್ಡ ಬ್ಯಾಸ್ಕೆಟ್ ತೊಗೊಂಡು ಅದರಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸೊ ತುಂಬ ವೆಜಿಟೇಬಲ್ಸ್ ಹಿಡಿಯುತ್ತೆ ಅಂತ. ಆ್ಯಂಡ್ ಆ ಲಿಕ್ವಿಡ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಎಲ್ಲ ವೆಜಿಟೇಬಲ್ಸ್ ಹಾಕೋದು. ಆ್ಯಂಡ್ ವೆಜಿಟೇಬಲ್ಸ್ ಹಾಕಿ ಒಂದು 10 ಮಿನಿಟ್ಸ್ ಅದರಲ್ಲೇ ಬಿಡಬೇಕು. ಆ್ಯಂಡ್ ಫ್ರೆಂಡ್ಸ್, ಕಂಪಲ್ಸರಿ ಈ ಲಿಕ್ವಿಡ್ ಯೂಸ್ ಮಾಡಬೇಕಂತ ಏನೂ ಇಲ್ಲ. ಆ್ಯಕ್ಚುಲಿ ನಾವು ಅಟ್ಲೀಸ್ಟ್ ಉಪ್ಪು ಅರ್ಶಿನದ ಪುಡಿ ಹಾಕ್ಕೊಂಡು ಆ ನೀರಲ್ಲೇ ವೆಜಿಟೇಬಲ್ಸು ತೊಳಿಬೋದು. ಇಲ್ಲಾಂದರೆ ವಿನಿಗರ್ ಹಾಕ್ಕೊಳ್ಬೋದು, ಇಲ್ಲ ಅರ್ಶಿನ ಮತ್ತು ನಿಂಬೆಹಣ್ಣು ಉಪ್ಪು ಹಾಕಿದ್ರೂ ಸಾಕು. ಸೊ ಕಂಪಲ್ಸರಿ ಲಿಕ್ವಿಡ್ ಯೂಸ್ ಮಾಡಬೇಕಂತಂದರೆ ಏನೂ ಇಲ್ಲ, ಜಸ್ಟ್ ಎನಫ್ ನಾವು ಅರ್ಶಿನ ಉಪ್ಪು ಹಾಕಿದ್ರೂ ನಡೆಯುತ್ತೆ. ಆ್ಯಂಡ್ ನಾನು ಇನ್ನೊಂದು ಟಬ್ಬಲ್ಲಿ ನೀರು ತಂದ್ಕೊಂಡಿದ್ದೀನಿ. ಸೊ ಫಸ್ಟು ನಾನು ಈ ಬ್ಲೂ ಟಬ್ಬಲ್ಲಿರೋ ವೆಜಿಟೇಬಲ್ಸ್ನ ಕೈ ಹತ್ರ ರಬ್ ಮಾಡಿ ಇನ್ನೊಂದು ಟಬ್ಬಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಇಲ್ಲಿ ಚೆನ್ನಾಗೆ ರಬ್ ಮಾಡ್ತಾ ಇದ್ದೀನಿ ಎಲ್ಲ ವೆಜಿಟೇಬಲ್ನ. ಬಟ್ ಸ್ಪೀಡ್ ಸೆಟ್ಟಿಂಗ್ ಇಟ್ಟಿರೋದ್ರಿಂದ ವೀಡಿಯೋದಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಅಂದರೆ ನಾನೇನೋ ನೀಟಾಗಿ ಮಾಡಿಲ್ಲ ಥರ ಅನ್ನಿಸ್ತಾ ಇದೆ. ಬಟ್ ನಾನು ಎಲ್ಲ ವೆಜಿಟೇಬಲ್ನ ನೀಟಾಗಿ ರಬ್ ಮಾಡಿ ಇನ್ನೊಂದು ಟಬ್ಬಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಮತ್ತೆ ಮಿಕ್ಕಿರೋ ವೆಜಿಟೇಬಲ್ಸ್ ಎಲ್ಲ ಒಂದು 10 ನಿಮಿಷ ನೆನೆಯಾಗಿ ಬಿಟ್ಟಿದ್ದೀನಿ. ಆ್ಯಂಡ್ ನಾವು ಸಾಲ್ಟ್ ಅಥವಾ ಅರ್ಶಿನದ ಪುಡಿ ಅಥವಾ ಏನು ಮೆಥಡ್ ಯೂಸ್ ಮಾಡಿದ್ರು 10 ನಿಮಿಷ ಆದರೆ ನೀರಲ್ಲಿ ನಾವು ಹಾಗೆ ಬಿಡಬೇಕು. ಆ್ಯಂಡ್ ಅದಾದಮೇಲೆ ನಾನು
ಈ ಟಬ್ಬಲ್ಲಿ ಈಗ ನಾನು ಮತ್ತೆ ರಬ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾರ್ಮಲಿ ಆದರೆ ಈ ಪ್ರೊಸೀಜರ್ ಅವಶ್ಯಕತೆ ಇರಲ್ಲ, ಬಟ್ ನನಗೇನಂದರೆ ಇದು ಕೂಡ ಕೆಮಿಕಲ್ ಅಲ್ಲ, ಮೇ ಬಿ ಅದು ಇರುತ್ತೇನೋ ಅಂತ ಇಲ್ಲಿ ನಾನು ಇನ್ನೊಂದು ಸಾರಿ ರಬ್ ಮಾಡಿ ಕ್ಲೀನ್ ಮಾಡಿ ಅದಾದಮೇಲೆ ಇನ್ನೊಂದು ಬ್ಯಾಸ್ಕೆಟ್ ಒಳಗಡೆ ತಗೊಂಡಿದ್ದೀನಿ. ಬಟ್ ನಾವು ಅರಿಶಿನದ ಪುಡಿ, ವಿನಿಗರು, ನಿಂಬೆಹಣ್ಣಿನ ಹತ್ರ ಕ್ಲೀನ್ ಮಾಡೋದಾದರೆ ಇಲ್ಲಿ ಸೆಕೆಂಡ್ ಸ್ಟೆಪ್ನಾದ್ರೆ ನಮ್ಗೆ ಮಾಡೋ ಅವಶ್ಯಕತೆ ಆದರೆ ಇರಲ್ಲ. ಆ್ಯಂಡ್ ಎಲ್ಲ ವೆಜಿಟೇಬಲ್ನ ನಾನು ಇನ್ನೊಂದು ಬ್ಯಾಸ್ಕೆಟ್ ಒಳಗಡೆ ತಗೊಂಡು ನಾನು ಮತ್ತೆ ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡಿದ್ದೀನಿ. ಈ ಮೆಥಡು ನಾವು ಈ ಲಿಕ್ವಿಡ್ ಯೂಸ್ ಮಾಡಿದ್ರೇ ಈ 3 ಮೆಥಡ್ ಯೂಸ್ ಮಾಡಬೇಕು. ಬಟ್ ನಾವೇನಾದ್ರು ಅರಿಶಿನದ ಪುಡಿ ಹತ್ರ, ವಿನಿಗರು, ನಿಂಬೆಹಣ್ಣೆ ಹತ್ರ ಕ್ಲೀನ್ ಮಾಡಿದರೆ ಈ 3 ಮೆಥಡರ ಅವಶ್ಯಕತೆ ಇರಲ್ಲ. ಜಸ್ಟ್ ನಾವು ಫಸ್ಟ್ ಬ್ಯಾಸ್ಕೆಟಲ್ಲಿ ಒಂದು 10 ನಿಮಿಷ ನೆನೆಸಿರ್ತೀವಿ, ಅದಾದಮೇಲೆ ಇನ್ನೊಂದು ಬ್ಯಾಸ್ಕೆಟ್ ವಾಟರಲ್ಲಿ ಜಸ್ಟ್ ನಾವು ವಾಶ್ ಮಾಡಿ ತೆಗೆದ್ರೆ ಆಯಿತು. ಬಟ್ ಇಲ್ಲಿ ಕೆಮಿಕಲ್ ಇರುತ್ತೆ, ಅದರಿಂದ ನಾನು ಇಲ್ಲಿ ರನ್ನಿಂಗ್ ವಾಟರಲ್ಲಿ ಕೂಡ ಮತ್ತೆ ಇನ್ನೊಂದು ಸರಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ 3rd ಟೈಮ್ ಕೂಡ ರನ್ನಿಂಗ್ ವಾಟರಲ್ಲಿ ರಬ್ ಮಾಡ್ಕೊಳ್ತಾನೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಇದೆಲ್ಲ ತೊಳೆದಿರೋದೆಲ್ಲನೂ ನಾನೊಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ. ಇನ್ನೂ ಆ್ಯಕ್ಚುಲಿ ಒಂದು ಒಳ್ಳೆ ಕಾಟನ್ದು ದೊಡ್ಡ ಟವಲ್ ಇದ್ರೂ ಇಲ್ಲ ಪಂಚೆ ಇದ್ರೂ ಅದ್ರ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ಡ್ರೈ ಮಾಡೋಕ್ಕೆ. ಸೊ ನೋಡಿ ನಾನು ಈ ಥರ ಎಲ್ಲ ತೊಳೆದಿರೋದೆಲ್ಲ ಡೈರೆಕ್ಟ್ ಈ ಥರ ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಈ ಥರ ಲೈಟಾಗಿ ಒರೆಸ್ಕೊತಾ ಇದ್ದೀನಿ. ಕಂಪಲ್ಸರಿ ಫುಲ್ಲಾಗಿ ಹೋಗೋ ಥರ ಇಲ್ಲಿ ನಾನು ಒರೆಸ್ಕೊತಾ ಇಲ್ಲ, ಲೈಟಾಗಿ ಒರೆಸ್ಕೊಂಡು ನಾನು ಮತ್ತೆ ಇವೆಲ್ಲನ ಡ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ. ಬಿಕಾಸ್ ವೆಜಿಟೇಬಲ್ಸ್ ಎಲ್ಲ ನೀರಿಲ್ದಂಗೆ ಚೆನ್ನಾಗಿ ಒಣಗಿಸಿದ್ರೆ ತಾನೇ ನಮಗೆ ವೆಜಿಟೇಬಲ್ಸ್ ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಮತ್ತೆ ಕೊಳ್ತೋಗಿಬಿಡುತ್ತೆ. ಸೊ ಅದಕ್ಕೆ ನಾನು ಮತ್ತೆ ಈ ಥರ ಎಲ್ಲ ಒಣಗ್ಸೋಕೆ ಬಿಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲನೂ ನಾನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದಾದಮೇಲೆ ಡೈರೆಕ್ಟು ನಾನು ಬಾಕ್ಸ್ ಒಳಗಡೆ ಹಾಕ್ಕೊಳ್ಬೋದು ಅಂತ, ಮತ್ತು ಅವಾಗ ಸಪ್ರೇಟ್ ಮಾಡೋ ಡ್ಯೂಟಿ ಎಲ್ಲ ಬೇಡ ಅಂತ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಳ್ಳುವಾಗ ಎಲ್ಲ ಸಪ್ರೇಟಾಗಿ ಈ ಥರ ವೆಜಿಟೇಬಲ್ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಸೊ ಫೈನಲಿ ಈ ಥರ ನಾನು ವೆಜಿಟೇಬಲ್ಸ್ ಎಲ್ಲ ಒಣಗಕ್ಕೆ ಇಟ್ಟಿರೋದು. ಇವತ್ತು ಕ್ಲೀನ್ ಮಾಡಿರೋದು ಸ್ವಲ್ಪ ಕೆಲಸನೇ ಅನ್ನಿಸ್ಬೋದು, ಬಟ್ ವಾರ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫ್ರೈಜಲ್ಲಿಂದ ತೆಗೆದು ಡೈರೆಕ್ಟ್ ಕುಕ್ ಮಾಡೋದು ಚೆನ್ನಾಗಿ ಅನಿಸುತ್ತೆ, ಆ ತೊಳೆಯೋ ಕೆಲಸ ಎಲ್ಲ ಇರಲ್ಲ. ಏನೋ ನನಗೆ ಅದೊಂದು ಖುಷಿ ಕೊಡುತ್ತೆ. ಆ್ಯಂಡ್ ಏನೋ ಟೈಮ್ ಸೇವ್ ಆಗಿರೋ ಥರ ಫೀಲು ನನಗೆ ಅನಿಸುತ್ತೆ. ಈಗ 6 ಗಂಟೆ 5 ನಿಮಿಷ ಆಗಿದೆ. ಸೊ ನಂದು ಇವಾಗೇ ಎಲ್ಲ ಫ್ರೂಟ್ಸ್ ವೆಜಿಟೇಬಲ್ ಕ್ಲೀನಿಂಗ್ ಮುಗೀತು. ಕರೆಕ್ಟು ನಾನು 4:15ಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಈಗ 6 ಗಂಟೆ 5 ನಿಮಿಷ ಅಂದರೆ ಆಲ್ಮೋಸ್ಟ್ 1 ಗಂಟೆ 35 ನಿಮಿಷ ತೊಗೊಂಡಿದೆ ಕ್ಲೀನಿಂಗ್ಗೆ. ಬಟ್ ಈಗ ತುಂಬ ಕಂಪಲ್ಸರಿ ನಾವು ಈ ಥರ ಕ್ಲೀನ್ ಮಾಡೋದು. ಈಗ ನೆಗ್ಲಿಜೆನ್ಸ್ ಮಾಡೋ ಆಪ್ಷನ್ಸೇ ಇಟ್ಕೊಳ್ಬಾರ್ದು. ಸೊ ಅದು ಆ್ಯಂಡ್ ನೋಡಿ ಎಲ್ಲ ಕ್ಲೀನ್ ಮಾಡಿ ಡ್ರೈ ಮಾಡೋಕೆ ಇಟ್ಟಿದ್ದೀನಿ. ಇನ್ನೊಂದು 1 ಅವರ್ ಆ ಥರ ಆದಮೇಲೆ ನಾನು ಇವೆಲ್ಲ ಐಟಮ್ಸ್ನ ಮತ್ತೆ ಫ್ರಿಜ್ಜಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ. ಇನ್ನು ಅದೊಂದು ಕೆಲಸ ಇದೆ. ಆ್ಯಂಡ್ ಸೊಪ್ಪು ಮಾತ್ರ ನಾನು ಬೆಳಗ್ಗೆವರೆಗೂ ಬಿಡ್ತೀನಿ ಹಾಗೆ. ಆ್ಯಂಡ್ ಇನ್ನು ಇವೆಲ್ಲ ಇದೆ ಐಟಮ್ಸ್ ಅಲ್ಲ ಸಾರಿ ಕವರ್ಸ್ನೆಲ್ಲನೂ ಈಗ ತೊಗೊಂಡೋಗಿ ಕೆಳಗಡೆ ಗಾರ್ಬೇಜಲ್ಲಿ ಹಾಕಿ ಬಂದು ಸ್ಯಾನಿಟೈಸರ್ ಮಾಡಿಕೊಂಡ್ರೆ ಅವಾಗೊಂದು ಕೆಲಸ ಮುಗ್ದಂಗೆ. ಬಟ್ ಸ್ಟಿಲ್ ಇವೆಲ್ಲ ಫ್ರಿಜ್ಜಲ್ಲಿ ಜೋಡಿಸೋದು ಕೆಲಸನೇ. ಅದೊಂದು 15 ನಿಮಿಷ ಥರ ತೊಗೊಳ್ಬೋದು. ಇನ್ನು ನೈಟಿಗೆ ಚಪಾತಿ ಮಾಡಬೇಕು, ಅದೇ ಬೇಳೆ ಸಾರಿದೆ. ಸೊ ಇದು ಈಗ ಆದರೆ ವಾಕಿಂಗ್ ಹೋಗಿ ಬರಬೇಕು. ಸೊ ಈಗ ಕೆಳಗಡೆ ಬಂದಿದ್ದೀನಿ ವಾಕಿಂಗ್ ಮಾಡಬೇಕಂತ. ನಾನು ಇಲ್ಲಿ ವಾಕ್ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಶೇಕ್ ಆಗಿದೆ, ಸೊ ಅದರಿಂದ ಈ ಥರ ಬರ್ತಾ ಇದೆ. ಆ್ಯಂಡ್ ಇನ್ನು ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆ್ಯಂಡ್ ಮೇ ಬಿ ನೆಕ್ಸ್ಟ್ ವೀಡಿಯೋ ವೆಡ್ನೆಸ್ಡೇ ಬರ್ಬೋದು. ಆ್ಯಂಡ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.